ಮೇಡಮ್ ನಮ್ಮ ಶಿಕ್ಷಣ ತಂಡ ಯಾಕೆ ಶುರುವಾಗಿದ್ದು ಅಂತ ಹೇಳಿದರೆ ಒಂದು ಚಿಕ್ಕ ಕಾರಣ ಇದೆ ಮೇಡಮ್. ನಾನು ಓದಿದ್ದೊಂದು ಪ್ರೈವೇಟ್ ಶಾಲೆಯಲ್ಲಿ. ನಾನು ಓದ್ತಾ ಇದ್ದಂತಹ ಶಾಲೆ ಎದುರುಗಡೆನೇ ಒಂದು ಸರ್ಕಾರಿ ಶಾಲೆ ಇತ್ತು. ನಾನು 99ನಲ್ಲಿ 10th ಮುಗಿಸ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ ಬಿಟ್ಟಾಗ ನಾವೊಂದು 100ರಿಂದ 150ರಿಂದ 200 ಜನ ಹೊರಗಡೆ ಬರ್ತಾಯಿದ್ವಿ. ನನ್ನ ಎದುರುಗಡೆ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ 500ರಿಂದ 600 ಜನ ಹೊರಗಡೆ ಬರ್ತಾಯಿದ್ರು. ಅದೇ ಸಂದರ್ಭ 2020ರಲ್ಲಿ ಏನಾಗಿದೆ, ಪ್ರೈವೇಟ್ ಶಾಲೆಯಿಂದ 506 ಜನ ಬರ್ತಾಯಿದ್ವಿ, ಸರ್ಕಾರಿ ಶಾಲೆಯಿಂದ 50ರಿಂದ 80 ಜನ ಬರ್ತಾಯಿದ್ವಿ. ಯಾಕೆ ಅನ್ನೋದೊಂದು ಕಾರಣ ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇತ್ತು. ಆವಾಗ ನಾನು ಸರ್ಕಾರಿ ಶಾಲೆ ಒಳಗಡೆ ಹೋಗಿ ಕೇಳಿದಾಗ HM ಅವ್ರನ್ನ ಯಾಕೆ ಸೇರಿಸಲ್ಲ ಅಂತ ಗೊತ್ತಾಗಿದ್ದು ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿದ್ದೆ. ಪ್ರೈವೇಟ್ ಶಾಲೆಗಳನ್ನ ನೀವು ನೋಡೋದಂದರೆ ಮುಂದಗಡೆ ಅದು ಬಣ್ಣ ಬಣ್ಣದ ಚಿತ್ತಾರಗಳ ಮೂಲಕ ವಿಜೃಂಭಿಸ್ತಾ ಇರುತ್ತೆ. ಅದೇ ಸರ್ಕಾರಿ ಶಾಲೆ ಅದೊಂದು ಚಿಕ್ಕ ಕೊರತೆ ಇದೆ. ಕಲ್ಲಿನ ಬಿಲ್ಡಿಂಗ್ ಇರುತ್ತೆ, ಒಂದು ಪೆನ್ಸಿಲ್ ಇರುತ್ತೆ, ಸರ್ವಶಿಕ್ಷಾ ಅಭಿಯಾನ ಅಂತ ಇರುತ್ತೆ. ಇದನ್ನು ನೋಡ್ರೆ ಯಾವ ತಂದೆ ತಾಯಿ ಒಳಗಡೆ ಹೋಗಬೇಕು ಅಂತ ಅನ್ಸಲ್ಲ. ಈಗಿನ ಕಾಲಘಟ್ಟದಲ್ಲಿ ಅದು ಸರಿ ಇರ್ಬೋದು, ಆದರೆ ಈಗಿನ ಕಾಲಘಟ್ಟದಲ್ಲಿ ಅದು ಅಟ್ರಾಕ್ಷನ್ ಬೇಕು, ಅದು ಇರ್ತಿರಲಿಲ್ಲ. ನಂತರದಲ್ಲಿ ನೀವು ಪ್ರೈವೇಟ್ ಶಾಲೆಗಳಲ್ಲಿ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದ್ದಾರೆ. ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದಲೇ ಕಂಪ್ಯೂಟರ್ ಹೇಳ್ಕೊಡುವಂಥ ಕಾಲ ಇದು, ಮತ್ತು ಚಿಕ್ಕ ಮಕ್ಕಳಿಂದಲೇ ಮಾಡಿ ಕಲಿಯುವಂಥದ್ದು. ಇವಾಗ ಸರ್ಕಾರಿ ಶಾಲೆ ಪಾಪ ಇನ್ನು ನಲಿ ಕಲಿ ಅಂತ ಅಂದರೆ ಇನ್ನು ಹೇಳ್ಕೊಡ್ತಾನೆ ಕಲಿತಾ ಇದ್ದೀವಿ ನಾವು. ಅದೆಲ್ಲ ಬದಲಾವಣೆ ತರಬೇಕು ಅಂತ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಾಗಿ ಏನು ಮಾಡ್ಬೋದು ಅಂತ ನೋಡಿದಾಗ ಒಂದು ಮಾಧ್ಯಮದಲ್ಲಿ ದಿನಪತ್ರಿಕೆಗಳು ಬರುತ್ತೆ. ಆ ವರದಿ ಏನು ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಬೇಕಾದ್ರೂ ಸಾಮಾನ್ಯ ವ್ಯಕ್ತಿ ಹೋಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಪಾಠ ಹೇಳ್ಕೊಡ್ಬೋದು ಪ್ರತಿ ಶನಿವಾರ ಅಂತ ಬರುತ್ತೆ. ಅದನ್ನು ನೋಡಿದಂತಹ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕಂಪ್ಯೂಟರ್ ಹೇಳ್ಕೊಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಮೊದಲೇ 2016-17ರಲ್ಲಿ ಶುರುವಾದಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಹೇಳ್ಕೊಡುವಂಥ ಕರ್ತವ್ಯ ಇವತ್ತು ನಾವು 9 ಶಾಲೆಗಳಲ್ಲಿ ಬೆಂಗಳೂರಾದ್ಯಂತ ಮಾಡ್ತಾಯಿದ್ದೀವಿ. 8 ಶಾಲೆಗಳಲ್ಲಿ, ಒಂದು ಕೋಲಾರದ ಸರ್ಕಾರಿ ಶಾಲೆಯಲ್ಲಿ ಕೂಡ ನಾವು ಒಂದು 40 ಸ್ವಯಂ ಸೇವಕರು ಒಟ್ಟು ಸೇರಿ ಪ್ರತಿ ಶನಿವಾರ 1 ಗಂಟೆ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ, ನಾವು ಸರ್ಕಾರಿ ಶಾಲೆಯ ಸಾವಿರಾರು ಮಕ್ಕಳಲ್ಲಿ ನಾವು ಕಂಪ್ಯೂಟರ್ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಅದ್ರ ಮೂಲಕ ಎಷ್ಟೋ ಜನ ಇವತ್ತು ಸಹ ಜೀವನ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಖುಷಿ ಆಗ್ತಾಯಿದೆ. ಮೇಡಮ್, ನಾವು ವಿನೋದ್ ಕರ್ತವ್ಯ, ನಾವು DRDOನಲ್ಲಿ ಟೆಕ್ನಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಂಡದಲ್ಲಿ ನಾನಾ ರೀತಿಯಾದಂತಹ ಸದಸ್ಯರಿದ್ದಾರೆ. ಒಬ್ಬರು ಟೆಕ್ನಾಲಜಿಕಲಿ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಒಬ್ಬರು ಲಾಯರ್ ಇದ್ದಾರೆ, ಒಬ್ಬರು DRDOಲ್ಲಿ ವರ್ಕ್ ಮಾಡ್ತಾರೆ ಅಂತಿದ್ದಾರೆ. ಹಾಗೆಯೇ ಈ ನಮ್ಮ ತಂಡಕ್ಕೆ ಮುಖ್ಯವಾಗಿ ಚೇತನ ಯಾರು ಅಂತ ಹೇಳಿದ್ರೆ, ನಮ್ಮ DRDOದ ಸೈಂಟಿಸ್ಟ್ ಶ್ರೀನಿವಾಸನ್ ಸರ್ ಅವರು ನಮಗೆ ಸರ್ಕಾರಿ ಶಾಲೆ ಮಕ್ಕಳು ಬಂದು ಪಾಠ ಮಾಡ್ತಾರೆ. ಅದೇ ರೀತಿ ನಮ್ಮ ರವಿ ಡಿ ಚೆನ್ನನ್ ಅವರು ನಮ್ಮ ತಂಡದ ಗೌರವಾಧ್ಯಕ್ಷರು. ಅವರು ನೋಡಿದ್ರೆ ಒಂದು ಸ್ಫೂರ್ತಿ, ಅವ್ರ ಮಾತೇ ಒಂದು ಸ್ಫೂರ್ತಿ, ಅವ್ರು ನಮ್ಮ ಜೊತೆಗೆ ಇರೋದೇ ಒಂದು ಶಕ್ತಿ ಅಂತ ಹೇಳ್ಬೋದು. ಸೊ ಇಂಥ 2 ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆ ಇರಬೇಕಾದ್ರೆ ನಮ್ಮ ತಂಡ ನಿರಂತರವಾಗಿ ಮುನ್ನುಗ್ತಾ ಇದೀವಿ ಮೇಡಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.